ಮೋಟಗಾನಹಳ್ಳಿ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ಮತ್ತು ಮಕ್ಕಳ ಮಾರಮ್ಮ ದೇವಿಯ ನೂತನ ದೇವಾಲಯ ಕಟ್ಟಡಕ್ಕೆ ಗುದ್ದಲಿ ಪೂಜೆ. ಶ್ರೀ ಬಸವ ಜಯಂತಿಯ ವಿಶೇಷ ಸುಮಾರು 2 ಕೋಟಿಗೂ ವೆಚ್ಚದ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ಮತ್ತು ಮಕ್ಕಳ ಮಾರಮ್ಮ ದೇವಿಯ ನೂತನ ಕಟ್ಟಡಕ್ಕೆ ಇಂದು ಕಟ್ಟಡದಾನಿಗಳಾದ ಸುರೇಶ್ ಮತ್ತು ರಮೇಶ್ ಕುಟುಂಬದವರು ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಂಆರ್ ಶಿವಕುಮಾರ್, ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷರಾದ ಪ್ರೇಮ್ ಕುಮಾರ್, ಬಿಜೆಪಿ ಮುಖಂಡರಾದ ಮಹೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ಪರಮೇಶ್ ಸೇರಿದಂತೆ ಇನ್ನೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. 600 ವರ್ಷದ ಇತಿಹಾಸ ಇದೆ. ಸಿಗಿಲಾಗಿತ್ತು, ಮಳೆ ಬಂದರೆ ಸೋರ್ತಾ ಇತ್ತು. ಅದರಿಂದ ಗ್ರಾಮಸ್ಥರು ಎಲ್ಲರೂ ಪೂಜೆ ಮಾಡಿ ಒಂದು ದೇವಸ್ಥಾನ ಕಟ್ಟಿ ಅಂತ ಹೇಳಿದ್ರು. ಕಲ್ಲಿನ ದೇವಸ್ಥಾನ ಕಟ್ಟೋಣ ಅಂತ ನಾವು ಅಣ್ಣ ತಮ್ಮದಿರು ಮತ್ತು ಊರಿನ ಆಜುಬಾಜು ಗ್ರಾಮಸ್ಥರು ಎಲ್ಲ ಸೇರಿ ದೇವಸ್ಥಾನ ಇವತ್ತು ಸ್ಟಾರ್ಟ್ ಮಾಡಿದ್ವಿ. ಸರ್, 2 ದೇವಸ್ಥಾನ ನಿರ್ಮಾಣ ಮಾಡ್ತಿದ್ದೀರಾ ಸರ್? ಮಕ್ಕಳ ಮಾರಮ್ಮ ಮತ್ತು ಚಂದ್ರಮೌಳೇಶ್ವರ. ಮತ್ತು ಗ್ರಾಮಸ್ಥರಲ್ಲಿ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರಲ್ಲಿ ಏನು ಮನೆ ಮಾಡ್ತೀರಾ ಸರ್ ದೇವಸ್ಥಾನ ಕಟ್ಟಡಕ್ಕೋಸ್ಕರ? ಎಲ್ಲರ ಸಹಕಾರ ಇದ್ದರೆ ಒಂದು ದೇವಸ್ಥಾನ ಆಗುತ್ತೆ ಅಂತ ನಾವು ಹೇಳೋಕ್ಕೆ ಅಭಿಪ್ರಾಯ ಪಡ್ತೀವಿ. ತಮ್ಮ ಹೆಸರು? ನಮ್ಮ ಹೆಸರು ಸುರೇಶು ಮತ್ತು ರಮೇಶ್, ನಾವು ಅಣ್ಣ ತಮ್ಮದಿರಿಬ್ರು ಸರ್. ಇದು ಭಗವತ್ ಪ್ರೇರಣೆಯಂತೆ ಸುಮಾರು ಕ್ರಿಸ್ತಕ 1666 ವರ್ಷಗಳ ಹಿಂದಿನ ಪುರಾತನ ದೇವಾಲಯ. ಶ್ರೀ ಮಹಾದೇವ ಸ್ವಾಮಿಯವರು ಈ ದೇವಾಲಯ ಈ ಊರಿಗೆ ಭಿಕ್ಷಾಟನೆಯಾಗಿ ಬಂದು ಶಿವಾಲಯ ಇಲ್ಲದ ಕಾರಣದಿಂದ ತಿಪ್ಪನಹಳ್ಳಿ ಹತ್ತಿರ ಸಂಗಮೇಶ್ವರದಲ್ಲಿ ಶಿವನ ದರ್ಶನ ಮಾಡ್ಕೊಂಡು ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ನಂತರ ಇಲ್ಲಿ ಶಿವಾಲಯನ ಸ್ಥಾಪನೆ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕಾಶಿಗೆ ಪಾದಯಾತ್ರೆ ಹೋಗಿ ಕಾಶಿಯಿಂದ ಶಿವಲಿಂಗನ ತಂದು ಚಂದ್ರಮೌಳೇಶ್ವರ ಸ್ವಾಮಿ ಅಂತ ಒಂದು ನಾಮಾಂಕಿತಗೊಳಿಸಿ ಇಲ್ಲಿ ದೇವಾಲಯನ ಸ್ಥಾಪನೆ ಮಾಡಿದ್ರು. ಅಲ್ಲಿಂದ ಈ ದೇವಾಲಯ ಜೀರ್ಣೋದ್ಧಾರ ಗೊಂಡ್ತಾನೆ ಇತ್ತು. ಸಿಮೆಂಟ್ ಕಾಂಕ್ರೀಟ್ ಕಟ್ಟಡದ ಒಂದು ಕಟ್ಟಡ ಶಿಥಿಲವಾಗ್ತಾನೆ ಇತ್ತು. ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಎಲ್ಲ ಕೋರಿಕೆ ಮೇರೆಗೆ ಮತ್ತು ನಮ್ಮ ರಮೇಶ್ ಅಣ್ಣವರು ಮತ್ತು ಶಶಣ್ಣವರು ಈ ಒಂದು ದೇವಾಲಯದ ಅಭಿವೃದ್ಧಿನ ಶಾಶ್ವತವಾಗಿ ಮಾಡಬೇಕು ಅಂತ ಸಂಪೂರ್ಣ ಶಿಲೆಯಿಂದನೇ ಈ ದೇವಾಲಯನ ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಕಳೆದ ವರ್ಷದಿಂದ ಇದಕ್ಕೆಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಶಿಲ್ಪಿ ಗಂಗರಾಜ್ ಅವ್ರನ್ನ ಸಂಪರ್ಕ ಮಾಡಿ ಮತ್ತು ವೆಂಕಟರಾಮಣ್ಣವರು ನಮ್ಮ ಹಿರಿಯರು ಅವ್ರ ಮಾರ್ಗದರ್ಶನದಲ್ಲಿ ಮತ್ತು ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಗ್ರಾಮಸ್ಥರ ಎಲ್ಲ ಸಕಲ ಭಕ್ತಾದಿಗಳ ಸಹಕಾರದಲ್ಲಿ ಅಕ್ಷಯ ತೃತೀಯ ಶುಭ ಶುಕ್ರವಾರದ ಬಸವ ಜಯಂತಿ ಪ್ರಯುಕ್ತ ಇಲ್ಲಿ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದ್ವಿ. ಇದ್ರ ಜೊತೆಗೆ ಗ್ರಾಮಸ್ಥರ ಕೋರಿಕೆ ಮೇರೆಗೆ ಮಕ್ಕಳ ಮಾರಮ್ಮ ದೇವಾಲಯವನ್ನು ಸಹ ಈ ಒಂದು ಜೊತೆಯಲ್ಲಿ ನಿರ್ಮಾಣ ಮಾಡಿ ಅಂತ ಹೇಳಿದ್ರು. ಅದನ್ನು ಸಹ ಇವತ್ತು ಒಂದು ಪ್ರಾರಂಭ ಮಾಡಿದ್ದೇವೆ. ಸುಮಾರು 1.5 ಕೋಟಿ ಅಂದಾಜು ವೆಚ್ಚನ ತಯಾರು ಮಾಡಲಾಗಿದೆ. ದೇವಾಲಯ ನಿರ್ಮಾಣ ಜೊತೆಗೆ ಬರೋಂಥ ಭಕ್ತಾದಿಗಳಿಗೂ ಸಹ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಬೇಕು ಅನ್ನೋ ಒಂದು ವಿಸ್ತೃತ ಒಂದು ಯೋಜನೆಯನ್ನು ಸಹ ನಾವು ರೂಪಿಸ್ಕೊಂಡಿದ್ದೀವಿ. ಗ್ರಾಮಸ್ಥರು ಹೆಚ್ಚಿನ ರೀತಿ ಸಹಕಾರ ಕೊಡ್ತಾರೆ. ಮತ್ತು ಇದಕ್ಕೆಲ್ಲ ಮುಖ್ಯವಾಗಿ ನಮ್ಮ ದೇವಾಲಯದ ಪ್ರಧಾನ ಅರ್ಚಕರಾದ ಅಚ್ಯುತರಾವ್ ಅವರು, ಚಿಕ್ಕನಾಯನ ಭಟ್ರು ಮತ್ತು ಬ್ರಾಹ್ಮಣ ಸಮಾಜ ಇದಕ್ಕೆ ಕೈ ಜೋಡಿಸಿ ಈ ದೇವಾಲಯದ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಹೆಚ್ಚಿನ ರೀತಿ ತೊಡಗಿಸ್ಕೊಂಡು ಈ ಒಂದು ಮಹತ್ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಿಘ್ನವಾಗಿ ನೆರವೇರಿಸ್ಕೊಡ್ಬೇಕಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ.